ಹಲೋ, ದಿಸ್ ಇಸ್ ರಾಹುಲ್ ಬಿಡ್ನಾಳ್. ಈ ಒಂದು ವಿಡಿಯೋದಲ್ಲಿ ನಾವು ವ್ಯವಹಾರ ಅಧ್ಯಯನ ಕೀ ಆನ್ಸರನ್ನು ನೋಡ್ತಾ ಇದ್ದೇವೆ. ಮೊದಲನೇದಾಗಿ MCQಗೆ ನಾವು ಹೋಗೋದಾದರೆ ಒಂದನೇ ಪ್ರಶ್ನೆಗೆ ಉತ್ತರ ದಕ್ಷತೆ ಡಿ ಆಗಿರ್ತಕ್ಕಂಥದ್ದು. ತದನಂತರದಲ್ಲಿ ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ ಅಂದರೆ ಅದು ಆಪ್ಷನ್ ಎ ಸಂಪೂರ್ಣ. ನೆಕ್ಸ್ಟ್, ಡ್ಯಾಶ್ ಏನು ಮಾಡಬೇಕು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ ಅಂದರೆ ಯೋಜಿಸುವಿಕೆ. ಆನ್ಸರ್ ಸಿ. ಸಂಘಟಿಸುವಿಕೆಯ ಪ್ರಕ್ರಿಯೆ ಮೊದಲ ಹಂತ ಅಂತ ನೋಡಿದಾಗ ನಾವು ಕೆಲಸದ ಗುರುತಿಸುವಿಕೆ, ವಿಭಜಿಸುವಿಕೆ, ಸಿ ಆಗುತ್ತೆ. ಆನ್ಸರ್ ಸಿ. ಆಪ್ಷನ್ 5 ಆನ್ಸರ್ ಕ್ವಶನ್ ನಂಬರ್ 5, ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಉತ್ಪನ್ನ ಅಂತಂದರೆ ಆಪ್ಷನ್ ಎ ದೂರದರ್ಶನ. ಈ ಕೆಳಗಿನವುಗಳಿಗೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಾಗ ಗ್ಯಾಂಗ್ ಪ್ಲಾಂಕ್ ನಾವು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅಂತಂದರೆ ತುರ್ತು ನಿಯಮಗಳು ನಿರ್ದಿಷ್ಟ ಹೇಳಿಕೆಯಾಗಿದ್ದು ಏನನ್ನ ಮಾಡಬೇಕೆಂದು ತಿಳಿಸುತ್ತದೆ. ಡ್ಯಾಶ್ ಬೋನಸ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡುವ ಉತ್ತೇಜಕವಾಗಿದೆ, ಇಂಟೆನ್ಸಿವ್ ಆಗಿದೆ. ಒಟ್ಟಾರೆ ಬಂಡವಾಳದ ಸಾಲದ ಪ್ರಮಾಣವನ್ನು ಹಣಕಾಸಿನ ಸಾಮರ್ಥ್ಯ ಅಂತ ನಾವು ಕರಿತೀವಿ. ಪ್ರಚಾರವು ಪಾವತಿಸಲ್ಪಡದ ರೂಪದ ಸಂವಹನವಾಗಿದೆ. ಹೊಂದಿಸಿ ಬರೀರಿ ನೋಡೋದಾದಾಗ ಬಡ್ಡಿ ದರ ಅಂತ ಬಂದಾಗ ಆರ್ಥಿಕ ಪರಿಸರ, ವಿಭಾಗೀಯ ರಚನೆ ಅಂದರೆ ಉತ್ಪನ್ನದ ವೈಶಿಷ್ಟ್ಯತೆ, ಕಾರ್ಯ ಆವರ್ತನ ಅಂತಂದರೆ ಕಾರ್ಯನಿರತ ತರಬೇತಿ, ನಿಯಂತ್ರಿಸುವಿಕೆ ಅಂದರೆ ನಿರ್ವಹಣಾ ಕಾರ್ಯ, ಸೇವೆಗಳಂದರೆ ಅಗೋಚರವಾಗಿರ್ತಕ್ಕಂಥದ್ದು. ಇವೆಲ್ಲ ನಾವು ಹೊಂದಿಸಿ ಬರೀರಿ ಚರ್ಚೆ ಮಾಡಿದ್ದೀನಿ. ನಿನ್ನೆ ಯಾರು ಕರೆಕ್ಟಾಗಿ ನೋಡಿದರೆ ಅವರಿಗೆ ಅದು ಈಸಿಯಾಗಿರ್ತಕ್ಕಂಥದ್ದು. ಹಾಗಾದರೆ ಪ್ರಶ್ನೆ ನಂಬರ್ 12 ಒಂದು ಅಥವಾ ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಾಗ CEO ಅಥವಾ CFO ಬರುತ್ತೆ. ನೇಮಕಾತಿಯ ಎರಡು ಆಂತರಿಕ ಮೂಲವನ್ನು ಬರೆಯಿರಿ ಅಂತ ಕ್ವಶನ್ ಇದೆ. ಇದಕ್ಕೆ ಉತ್ತರ ವರ್ಗಾವಣೆಗಳು ಮತ್ತು ಬಡ್ತಿಗಳಾಗಿರ್ತಕ್ಕಂಥದ್ದು. 14ನೇದು ನಿರ್ದೇಶಿಸುವಿಕೆ ಅಂತಂದ್ರೇನೆ ನಿರ್ದೇಶಿಸುವಿಕೆಯ ಸಂಸ್ಥೆಯ ಗುರಿ ಉದ್ದೇಶಗಳನ್ನು ಸಾಧಿಸಲು ಜನರಿಗೆ ಸೂಚನೆ, ಮಾರ್ಗದರ್ಶನ, ಸಲಹೆ, ಪ್ರೇರೇಪಣೆ ಮತ್ತು ಮುಂದಾಳತ್ವ ನೀಡುವ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಹಾಗಾದರೆ 15ನೇ ಕ್ವಶನ್ಗೆ ಆನ್ಸರನ್ನು ನಾನು ನೋಡ್ತೀನಿ. ಈಗ 15ನೇ ಕ್ವಶನ್ಗೆ ಆನ್ಸರ್ ಏನಂತಂದರೆ ಫೈನಾನ್ಷಿಯಲ್ ಡಿಸಿಷನ್ ಅಥವಾ ಹಣಕಾಸು ಒದಗಿಸುವ ನಿರ್ಣಯ. 16ನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ ಬಳಕೆದಾರರ ರಕ್ಷಣಾ ಕಾಯ್ದೆಯಲ್ಲಿ ಅಡಿ ಬರ್ತಕ್ಕಂಥ ಯಾವುದಾದ್ರೂ 2 ಪರಿಹಾರ ಸಂಸ್ಥೆಗಳನ್ನು ಬರೆಯಿರಿ ಅಂದರೆ ವ್ಯವಹಾರ ಸಂಘಗಳು, ಬಳಕೆದಾರನ ಜಾಗೃತಿ ಅಥವಾ ಸರ್ಕಾರ ಸಂಘಟನೆ. ಹಾಗಾದರೆ ನೆಕ್ಸ್ಟ್ ಸಮನ್ವಯತೆ ಯಾವುದಾದ್ರೂ 2 ಲಕ್ಷಣಗಳನ್ನು ಕೊಡಿ. ಈ ಒಂದು ಪ್ರಶ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ. PDF ಎಲ್ಲ ನೀವು ಕ್ಲಾಸಸ್ ಎಲ್ಲ ಕರೆಕ್ಟಾಗಿ ಕೇಳಿದ್ರೆ ಗೊತ್ತಾಗಿರ್ತಕ್ಕಂಥದ್ದು. ನಿರಂತರ ಪ್ರಕ್ರಿಯೆ ಸಮನ್ವಯತೆಯು ನಿರಂತರ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು, ಗುಂಪು ಪರಿಶ್ರಮವನ್ನು ಉತ್ತೇಜಿಸತಕ್ಕಂಥದ್ದು. ಅದಾದ ನಂತರ ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನದ ನಡುವೆ ಇರತಕ್ಕಂಥ 2 ವ್ಯತ್ಯಾಸಗಳನ್ನು ನೋಡೋದಾದರೆ ಏಕರೂಪ ಆಜ್ಞೆ ಇಬ್ಬರಿಗೆ ಅಧೀನತೆಯನ್ನು ತಪ್ಪಿಸುತ್ತದೆ, ಹಾಗಾಗಿ ಒಂದಾಯಿತು. 2ನೇದು ಪ್ರತ್ಯೇಕ ಕಾರ್ಮಿಕನ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು 2. ಏಕರೂಪ ನಿರ್ದೇಶನವನ್ನು ನೋಡೋದಾದರೆ ಇದು ಚಟುವಟಿಕೆಗಳ ಅತಿಕ್ರಮವನ್ನು ತಪ್ಪಿಸುತ್ತದೆ, ಇದು ಇಡೀ ಸಂಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಒಂದು ಪ್ರಶ್ನೆನ ನಾನು ಆನೆಸ್ಟಾಗಿ ಹೇಳ್ತೀನಿ, ಈ ಪ್ರಶ್ನೆನ ನಾನು ಕೊಟ್ಟಿರಲಿಲ್ಲ. ಸೊ ಯೋಜಿಸುವಿಕೆ ಯಾವುದಾದ್ರೂ 2 ಮಿತಿ ಈ ಪ್ರಶ್ನೆಯನ್ನು ಕೊಟ್ಟಿದೆ. ಸಮಯ ತೆಗೆದುಕೊಳ್ಳತಕ್ಕಂಥದ್ದು ದುಬಾರಿಯಾಗಿರುತ್ತದೆ, ಯೋಜಿಸುವಿಕೆ ದುಬಾರಿಯಾಗಿರುತ್ತದೆ. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಅಂತ ನಾವು ನೋಡಿದಾಗ ಆನ್ಸರ್ ಹೇಳ್ತೀನಿ. ಈಗ ಲೂಯಿಸ್ ಆಲೆನ್ ಪ್ರಕಾರ ಈ ಒಂದು ಸಂಘಟಿಸುವಿಕೆಯು ಒಂದು ಪ್ರಕ್ರಿಯೆಯಾಗಿದ್ದು ಉದ್ದೇಶಗಳನ್ನು ಸಾಧಿಸಲು ಜನರು ಅತ್ಯಂತ ಪರಿಣಾಮಕಾರಿಯಾಗಿ ಒಟ್ಟಾಗಿ ಕೆಲಸ ಮಾಡಲು ಸಾಧ್ಯವಾಗುವಂತೆ ನಿರ್ವಹಿಸಬೇಕಾದ ಕಾರ್ಯಗಳನ್ನು ಗುರುತಿಸುವುದು ಮತ್ತು ಗುಂಪುಗೂಡಿಸುವುದು, ಅಧಿಕಾರ ಅಥವಾ ಜವಾಬ್ದಾರಿಗಳನ್ನು ವ್ಯಾಖ್ಯಾನಿಸುವುದು ಮತ್ತು ಸಂಯೋಜನೆಗೊಳಿಸುವುದು, ಅದರ ಜೊತೆಗೆ ಸಂಬಂಧಗಳನ್ನು ಸ್ಥಾಪಿಸುವುದಾಗಿದೆ. ಹಾಗಾಗಿ ಸಿಬ್ಬಂದಿ ನಿರ್ವಹಣೆ ಅಂತಂದ್ರೆ ಏನು? ಸಿಬ್ಬಂದಿ ನೇಮಕಾತಿ ಉದ್ಯೋಗಿಗಳನ್ನು ನೇಮಕ ಮಾಡುವ ಪ್ರಕ್ರಿಯೆ, ಸರಿಯಾದ ಪ್ರತಿಭೆಯುಳ್ಳ ವ್ಯಕ್ತಿಗಳಿಂದ ಖಾಲಿ ಹುದ್ದೆಗಳನ್ನು ತುಂಬುವ, ಅವರ ಕೌಶಲ್ಯಗಳನ್ನು ಮಾಪನ ಮಾಡುವುದು. ನಾಯಕತ್ವದ ಯಾವುದಾದ್ರೂ 2 ಶೈಲಿ, ನಿರಂಕುಶ ಅಧಿಕಾರಿ, ಸರ್ವಾಧಿಕಾರಿ. ಈ ಪ್ರಶ್ನೆಯನ್ನು ಕೊಟ್ಟಿದ್ದೆ. ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂದಾಗ ಸಂಘಟನಾತ್ಮಕ ಗುರಿ ಸಾಧಿಸುವುದು, ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸುವುದು. ಈ ಪ್ರಶ್ನೆ ನಾವು ನೋಡಿದ್ವಿ. ಸ್ಥಿರಾಸ್ತಿಗಳಿಗೆ 2 ಉದಾಹರಣೆ ಕೊಡಿ. ಮನೆ, ಕಟ್ಟಡ, ಯಂತ್ರೋಪಕರಣಗಳು, ಸ್ಥಾವರ, ಭೂಮಿ ಬರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಬೆಲೆ ನಿಗದಿ ಯಾವುದಾದ್ರೂ 2 ಉದ್ದೇಶಗಳನ್ನು ತಿಳಿಸಿ. ಲಾಭವನ್ನು ಗರಿಷ್ಠಗೊಳಿಸುವುದು, ಮಾರುಕಟ್ಟೆ ಪಾಲಿನ ನಾಯಕತ್ವವನ್ನು ಹೊಂದುವುದು. ಗ್ರಾಹಕರ ಯಾವುದಾದ್ರೂ 2 ಹಕ್ಕುಗಳನ್ನು ಬರೀರಿ ಅಂತ ಪ್ರಶ್ನೆ ಬಂದಾಗ ಗ್ರಾಹಕರ ಸುರಕ್ಷತೆ ಹಕ್ಕು, ಮಾಹಿತಿ ಹಕ್ಕು, ಆಯ್ಕೆಯ ಹಕ್ಕು.
ಇಲ್ಲಿ FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನು ಸಂಕ್ಷಿಪ್ತವಾಗಿ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೆ. ವ್ಯವಹಾರ ಪರಿಸರದ ಈ ಪ್ರಶ್ನೆಯನ್ನು ಕೊಟ್ಟಿರಲಿಲ್ಲ. ಅದಾದ ನಂತರ ಯೋಜಿಸುವಿಕೆ 4 ಗುಣಲಕ್ಷಣಗಳನ್ನು ಬಂದಿತ್ತು ನಾನು ಕೊಟ್ಟಿರ್ತಕ್ಕಂಥದ್ದು. ಮಾನವ ಸಂಪನ್ಮೂಲಗಳು ಈ ಒಂದು ಪ್ರಶ್ನೆ ಕೊಟ್ಟಿದ್ದೆ. ನಿಯಂತ್ರಿಸುವಿಕೆ ಪ್ರಶ್ನೆ ಕೊಟ್ಟಿದ್ದೆ. ಜಾಹೀರಾತಿನ 4 ಪ್ರಯೋಜನ, ಸರಕು ಸೇವೆಗಳನ್ನು ಈ ಒಂದು ಪ್ರಶ್ನೆ ಕೊಟ್ಟಿದ್ದೆ. ಅದಾದ ನಂತರ 8 ಅಂಕದಲ್ಲಿ ಕೊಟ್ಟಿರ್ತಕ್ಕಂಥ 3 ಪ್ರಶ್ನೆ ಬಂದಿದೆ, ಇಲ್ಲಿ ನಾವು ನೋಡ್ಕೋಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.